ಹುಷಪ್ಪ ಕೆಲಸ ಮಾಡಿ 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 ಸಾಕಾತಿ ಇವತ್ತು. ಮಂಜು ಇದ್ಲು ಅಂತ ಹೇಳಿ ಎಲ್ಲ ಆಕೆ ಮಾಡ್ಕೋತಿದ್ಲು, ಮಾಡೇನೇ ಇಲ್ಲ. ಈ ಒಂದು 15-20 ದಿನ ಬಂತು. ಈಗ ನೋಡಿದ್ರು ಬ್ಯಾಸ್ರ ಬಂದ್ಬಿಟ್ಟೈತಿ ಮಾಡಿ ಮಾಡಿ. ಅದಕ್ಕೆ ಕೆಲಸ ಮಾಡ್ಕೊತ ಇರ್ಬೇಕಂತ ಅನ್ನೋದು ಬಿಟ್ರೆ ಹಿಂಗೆ ಹಾಕತ್ ನೋಡು. ನಾಳೆಗೆ ಹೋದ್ರೆ ಹೆಂಗೆ ನನ್ನ ಗತಿ ಅದು ಯೋಚನೆ ಮಾಡಕತ್ಬಿಟ್ಟೆ ನಾನು. ಬರೀ ಇವತ್ತೊಂದಿನ ಆಕೆ ಮ್ಯಾಗ ಸಿಟ್ಟು ಬಂದು ಎಲ್ಲ ಮಾಡಿದ ಕೈ ಇಷ್ಟೆಲ್ಲ ತ್ರಾಸ ಆಗತ್ತಾವು. ನಾಳೆಗೆ ಹೋಗ್ಬಿಟ್ಲ ಅಂದ್ರೆ ಎಲ್ಲ ಹೆಂಗೆ ಮಾಡ್ಕೊಲಿಯಪ್ಪ ಶಿವನ. ಇನ್ನು ಮೀನಾ ಏನು ಮಾಡಕತ್ತಿ? ಯಾಕೆ ಹಿಂಗೆ ಸುಮ್ಮನೆ ಕುಂತಿದ್ದಿ? ಈ ಪಾನಿಪುರಿ ತೊಗೊಂಬಂದು ತರಕ್ಕೆ ಹೋಗ್ಬೇಕನ್ನಿ ನಿಂಗೊಂದು ಮಾತು ಹೇಳಿ ಹೋಗಿ ಆಮ್ಯಾಗ ಹೋದ್ರಾತಂತ ಬನ್ನಿ. ಏನದು ಇಬ್ರು ಅಣ್ಣ ತಂಗಿ ಸೇರಿ ಬಂದ್ರಿ? ಏನೊಂದು ಮಾತು ಹೇಳೋದಾಯ್ತು ಕುಂದ್ರಿ ಹೇಳಂತ್ರೆ. ಯಾಕೋ ಭಾಳ ನಡಾನು ಸಾಕೈತಿ, ಅದಕ್ಕೆ ಬಂದು ಒಂದಿಟ್ಟು ಅಡ್ಡ ಆಗ್ಬೇಕನ್ನಿ. ಅಷ್ಟ್ರಾಗ ನೀವು ಬಂದ್ರಿ, ಬರ್ರಿ ಕುಂದ್ರಿ. ಅದು ಬಸಪ್ಪ ಅವ್ರ ಕಾಲ್ ಮಾಡಿದ್ರು, ಫೋನ್ ಮಾಡಿ ಎಲ್ಲ ಮಾತಾಡಿದ್ರು. ನಾಳೆ ಕಳಿಸ್ಕೊಡಂತಂದ್ರೆ ತಂಗಿನ, ಅದಕ್ಕೆ ನಾಳೆ ಮಂಜವನ್ನ ಕಳಿಸ್ಕೊಡ್ಬೇಕಂತ ಅನ್ಕೊಂಡಾನ. ಅದೆಲ್ಲ ಹೇಳಿರು, ಮಾತಾಡಿದ್ರು, ಎಲ್ಲ ಮಾತುಕತೆ ಈಗ ಮಾಡಿದ್ರು. ನೆಕ್ಕು ಅಲ್ಲಿ ಹೊರಗಿದ್ಲಲ್ಲ, ಅಷ್ಟ್ರಾಗ ಅದು ಫೋನ್ ಬರೋಣಂದ್ರೆ ಅದಕ್ಕೆ ಕೇಳಿನಿ. ಹಿಂಗಾತು ಎಲ್ಲ ಬಂದು ಮಾತಾಡಿಳು, ಹಿಂಗಂದ್ಲು ಹಂಗಂದ್ಲು ಅಂತೆಲ್ಲ ಹೇಳಿರು. ಅದಕ್ಕೆ ಆತು ಬಿಡ್ರಿ, ಅವೆಲ್ಲ ಗಂಡ ಹೆಂಡತಿ ಆದ್ಮ್ಯಾಗ ಇದ್ದಿದ್ದು ಇರುವ ನಾವೆಲ್ಲ ಅಂತ ಅನ್ನಿ. ಅದಕ್ಕೆ ಹಂಗಾರೆ ನಾಳೆ ಕಳಿಸ್ಕೊಟ್ಬಿಡ್ರಿ, ನಮಗೆ ಕರಿಯಾಕೆ ಬರೋಕೆ ಆಗಂಗಿಲ್ಲ, ಆಕೆನ ಕಳಿಸ್ಕೊಡ್ರಿ. ಆದ್ರೆ ಒಂದು ಮಾತು, ಇನ್ನು ಮುಂದೆ ಚಂದಾಗ ಇಟ್ಕೋರಿ ಅಂತ ಇರಂತ ಹೇಳ್ರಿ ಅಂತಂದ್ರು. ಅದಕ್ಕೆ ಆತು ಗುರಿ ಹೇಳ್ತು ನಮ್ಮ ಅವರ, ನೀವು ಯಾಕೆ ಯೋಚನೆ ಮಾಡ್ತೀರಿ ಅಂತ ಅನ್ನಿ. ಅದಕ್ಕೆ ಹೇಳೇನು ಮಂಜೋಗೆಲ್ಲ. ಹಾಂ, ನೀ ಏನಾರ ಹೇಳೋದಿದ್ರಿ ಹೇಳು, ನಾಳೆ ಯಾಕಿನ ಹೋಗಿ ಕಳಿಸ್ಬರ್ತಾನೆ ನಾನು. ಹೌದೇನ್ರಿ? ಬಸಪ್ಪನ ಫೋನ್ ಮಾಡಿದ್ರನ? ಅಯ್ಯೋ ಚಲೋ ಆತ ಬಿಡು. ಅಯ್ಯೋ ಮಂಜ ಒಂದು ಜೀವನ ಚಲೋ ಇರ್ಬೇಕಲ್ಲ. ಎಟ್ಟ ಮಾಡಿದ್ರು ಮದುವೆ ಮಾಡಿ ಕೊಟ್ಟ ಮೇಲೆ ಹೆಣ್ಣು ಗಂಡು ಮನೆಯಾಗಿದ್ರನ ಚಂದ. ಆಕೆ ಇಲ್ಲಿದ್ದದಕ್ಕೆ ನನಗೂ ಭಾಳ ಹೆಲ್ಪ್ ಆಗಿತ್ತು ಬಿಡ್ಕರೆ. ಯಾಕಂತಂದ್ರೆ ಆಕೆ ಮದುವೆ ಆಗ್ಯಾಳ, ಆಕೆ ಗಂಡು ಮನೆಗೆ ಹೋಗ್ಲೇಬೇಕು, ಮಕ್ಕಳದಾರ, ಮತ್ತು ಅಲ್ಲಿ ಮಕ್ಕಳದು ಮಾಡ್ಬೇಕು. ಇಲ್ಲೇ ಆಕೆ ಕುಂತು ಬಿಟ್ರೆ ಪಾಪಿ ಹೆಂಗೆ ಹೇಳು? ಅದ್ರಾಗ ಒಂದಲ್ಲ ಎರಡಲ್ದ 3 ಮಕ್ಕಳದಾವು, ಎಲ್ಲ ನೋಡ್ಕೋಬೇಕು ಮಾಡ್ಬೇಕಲ್ಲ. ನೋಡುವ ಮಂಜವನ ಒಂದು ಮಾತಾಡ್ತಾನೆ ಸಿಕ್ತಿದ್ಕು ಅಲ್ಲಿ. ಯಾಕಂತ ಇನ್ನು ಮುಂದೆ ಹೋದ್ಮ್ಯಾಗ ಚಂದ ಇರು, ಗಂಡನ ಜೊತೆ ಚಂದಾಗ ಜೀವನ ಮಾಡ. ಸುಂದ್ರಿನೂ ನಿನ್ನ ಮಗಳಂತ ಅನ್ಕೋ. ನೀ ಏನಿದೆ ಮಾಡ್ಕೊ, ಒಂದು 2 ಬೇಗ ಬೈತೀಯ ಹೊಡಿತೀಯ ಹೊಡಿ, ಆದ್ರೆ ಬಸಪ್ಪನ ಇದ್ದಾಗ ಮಾಡ. ಅವ್ ಇದ್ದಾಗ ನೀ ಮಾಡಿ ಅಂದ್ರೆ ಅವ್ ನೋಡಿದಂದ್ರೆ ಮತ್ತೆ ಹೀದಾಗತೀನ ಹಾಕತ್. ಮತ್ತು ಅದಕ್ಕೆ ನಾನು ನಿನಗೆ ಹೇಳಾಕತ್ತೀನಿ, ಸಿಟ್ಟು ತಿಳ್ಕೊಳ್ಕೋಬೇಡ ಮತ್ತೆ ನೀನು. ಅಯ್ಯೋ ನಿಮ್ಮ ಮ್ಯಾಗ ನಾನು ಯಾಕೆ ಸಿಟ್ಟು ತಿಳ್ಕೊಳ್ರಿ? ಮಂದಿ ಆಡಿದ ಮಾತು ಕೇಳಿ ನನಗೆ ಭಾಳ ಬೇಜಾರಾಗಿತ್ತು ರೀ. ನೋಡ್ರಿ ಹೆಂಗಿರ್ತಾರೋ ಬಿಡಾಡ್ಯಾರ, ತಮ್ಮ ಮನಿದು ಬಿಟ್ಟು ನಮ್ಮ ಮನಿದು ಮಾತಾಡಕ್ಕೆ ಬರ್ತಾರಲ್ಲ ಅಂತ ಸಿಟ್ಟಿತ್ತು ಅಷ್ಟೇ ನನಗೆ. ಅಲ್ಲ ನಿಮಗೆ ಕಲಿಸ್ಕೊಡುವಂಥದ್ದು ಏನಿತ್ತು ಅದನ್ನು ಹೇಳ್ರಿ. ಹಂಗಂದು ಹಿಂಗೊಂದು ಅಂತಾರಲ್ಲ, ಅದಕ್ಕೆ ನನಗೆ ಸಿಟ್ಟು ಬಂದಿತ್ತು ಅಷ್ಟೇ. ಅದನ್ನು ಬಿಟ್ಟರೆ ನಿಮ್ಮ ಮ್ಯಾಗ ನನಗೆ ಸಿಟ್ಟಿಲ್ರಿ. ನೀವು ನನ್ನ ತಾಯಿ ಸಮಾನಾಗಿ ನೋಡ್ಕೊಂಡ್ರೆ ನನ್ನ ಕೆಲಸ ನಿಮ್ಗೆ ಮಾಡೋಕ್ಕಾದ ಕರಾಮಿಲ್ಲದಕ್ಕೆ ನೀವು ನನಗೆ ಬಿಡ್ರಿ. ಅದಕ್ಕೇನು ಕೆಲಸದ ನನಗೇನು ಇದಿಲ್ಲ ರೀ. ಯಾಕಂದ್ರೆ ಕೆಲಸ ನಮ್ಮ ಮನೆಗೆ ಹೋದ್ರು ನಾವು ಮಾಡಬೇಕು, ಇಲ್ಲಿದ್ರು ನಾವು ಮಾಡಬೇಕಂತೇಳಿ ನಾ ಮಾಡ್ಕೊತ ಹೋಗಿದ್ನಿ. ಆದ್ರೆ ಮಂದಿ ಕೆಡ್ಸಕ್ಕೆ ನೋಡ್ತಾರಲ್ಲ, ಅದೇ ರೀ ನನಗೆ ಸಿಟ್ಟು ಬಂದಿರೋದಂದ್ರೆ. ನೀವು ನನ್ನ ತಾಯಿ ಹಂಗ್ರಿ, ನಾನು 2ನೇ ತಾಯಿ ಅನ್ಕೊಂಡೆ ನಾನು ನಿಮ್ಮನ್ನ. ಅಯ್ಯೋ ಈ ಮಾತು ಕೇಳಿ ನನಗೆ ಮನಸ್ಸಿಗೆ ಎಷ್ಟು ಖುಷಿ ಆಗೋದು ಗೊತ್ತೇನ. ನಾನು ತಾಯಿ ಅನ್ಸ್ಕೊಂಗೆ ಆದ್ನಲ್ಲ ಅಂತ ಕೆಲಸ ಖುಷಿ ಆಯ್ತು ನನಗೆ. ಆಯ್ತು, ಇನ್ಮೇಲೆ ಹೋದ್ಮ್ಯಾಗ ಚಂದಾಗ ಜೀವನ ಮಾಡ. ನೀವು ಹೋಗೋದಕ್ಕೆ ನನಗೆ ಸ್ವಲ್ಪ ಬೇಜಾರಾಗತ್ತೈತಿ. ಯಾಕಂದ್ರೆ ಇಷ್ಟು ದಿನ ಇದ್ದಲ್ಲ, ಅದಕ್ಕೆ ಹೊಕ್ಕೆ ಅಂತ ಕೆಲಸ ಬೇಜಾರಾಗತ್ತೈತಿ. ಆದ್ರೆ ನಾನು ಹೇಳೋದು, ಹೋದ್ಮ್ಯಾಗ ಚಂದಾಗ ಜೀವನ ಮಾಡವ ಅಷ್ಟೇ ನೋಡು. ನಾನು ನಿಮ್ಮನ್ನು ಯಾವಾಗ ಬರ್ಕೊತ ಹೋಗ್ಕೊಂತ ಇರ್ತೇವೆ. ಸರಿ ಆತ್ರಿ. ಹಂಗಾರೆ ನಾನು ಸ್ವಲ್ಪ ಬಟ್ಟೆ ಎಲ್ಲ ಬ್ಯಾಗ್ನಾಗ ಪ್ಯಾಕ್ ಮಾಡ್ಕೊತಾನು. ಎಲ್ಲ ಕೆಲಸ ಆಗಿದ್ರು ವೈನಿ, ಏನಿಲ್ಲ ನೀರು ಕಾಸೇನು, ಆಮೇಲೆ ಬೇಕಿದ್ರೆ ತೆಲಿಗೆ ಎಣ್ಣೆ ಹಚ್ತಾನ, ನೀವು ಸ್ನಾನ ಮಾಡಂತ್ರೆ. ಆತ್ವಾ ಮಂಜವ, ಅಷ್ಟೇ ಮಾಡಿದ್ರೆ ಆಯ್ತು. ನೀ ಈ ಮಾತು ಕೇಳಿ ನನ್ನ ಮನಸ್ಸಿಗೆ ಎಷ್ಟು ಖುಷಿ ಆಗೋದು ಗೊತ್ತೇನು. ಅಯ್ಯೋ ವೈನಿ, ನಿಮಗೆ ಬೇಜಾರಾಗಕ್ಕೆ ಹೋಗ್ಬೇಡ್ರಿ. ನಿಮಗೆ ಯಾವಾಗ ನೋಡ್ಬೇಕು ಅನ್ಸುತ್ತೆ ಅವಾಗ ಬರ್ರಿ, ನನಗೆ ಯಾವಾಗ ನೋಡ್ಬೇಕು ಅನ್ಸುತ್ತೆ ಅವಾಗ ಬರ್ತಾನೆ. ಅದು ಹಿಂಗೆ ಜಗಳ ಮಾಡಿ ಮಾತ್ರ ಬರಂಗಿಲ್ಲ ವೈನಿ. ಜಗಳ ಮಾಡಿ ಬಂದ್ರೆ ಓನೇಗಿನ ಮಂದಿ ಊರಾಗಿನ ಮಂದಿ ಹೆಂಗೆಲ್ಲ ಅಂದಾರು, ಅದು ನನ್ನ ಮನಸ್ಸಿನಾಗ ಇನ್ನೂ ಹಂಗೆ ಕುಂತತಿ. ಅದಕ್ಕಾಗಿ ಆತವ, ನೀ ಚಂದಾಗ ಇದ್ರೆ ನಮಗೂ ಅಷ್ಟೇ ಸಾಕಲ್ಲ. ಸರಿ ಆತ್ರಿ, ನೀವು ಹೋಗಿ ತೊಗೊಂಬರೋರಿ. ಮಂಜವ್ಗೆ ಏನು ಬೇಕು ಕೇಳಿ ಆಕೆಗೂ ತೊಗೊಂಬರಿ, ನಂಗೆ ತೊಗೊಂಬರ್. ನಾ ಸ್ವಲ್ಪ ಇಲ್ಲಿ ಅಡ್ಡ ಹಾಕರಿ, ಯಾಕೋ ಭಾಳ ನಡ ಹೊಡೆಯಕತ್ತದ. ಅದಕ್ಕೆ ಅತ್ತ ಒಂದು ಗುಳಿಗೆ ತೊಗೊಂಬಂದ್ಬಿಡ್ರಿ. ಆತಂಗಾರ ಹೋಗಿ ಬರ್ತಾನ ಮೀನಾ. ಸರಿ ಆಯ್ತು, ಹೋಗಿ ಬರ್ರಿ. ಯವ್ವ ನನ್ನ ಗಂಡ ನನಗೆ ಬಾ ಅಂದಲ್ಲ, ಇನ್ನು ನೋಡು ನನ್ನ ವರ್ಷಿ ಹೆಂಗಿರ್ತದ ಅಂತ ಹೇಳಿ. ಹೆಂಗೆ ನೋಡ್ಕೋಬೇಕು, ಯಾರನ್ನ ಹೆಂಗೆ ನೋಡ್ಕೋಬೇಕು, ಯಾರನ್ನ ಎಲ್ಲಿ ಇಡಬೇಕು ಅಂತ ಹೇಳಿ ಏನು ಹೋದ್ಮ್ಯಾಗ ಚಂದಾಗ ನೋಡ್ತಾನೆ. ಸುಂದ್ರಿ ಐತ್ಲಿ ನಿನಗೆ ಮಾರಿ ಹಬ್ಬ. ನಿನ್ನಿಂದ ನಾನು ನಮ್ಮ 3 ಮಂದಿ ಮುಂದೆ ಎಲ್ಲ ಹೆಸರು ತರೋಂಗಾಗೈತೆ ನನಗೆ. ನನ್ನ ಮಂದಿ ಎಲ್ಲ ಹೆಂಗೆ ಅಂದಾರ ನನಗೆ, ಗಂಡನ ಬಿಟ್ಟು ಬಂದಾಕಿ ಅಂತ ಹೇಳಿ. ನಿನಗೂ ಒಂದು ಗತಿ ಕಾಣಿಸ್ಲಿಲ್ಲ ಅಂದ್ರೆ ಹುಡು ಮಗಳಲ್ಲ ನಾನು. ನಿಮ್ಮ ಅಪ್ಪ ಇದ್ದಾಗ ಮಾಡಲಿನ, ನಿಮ್ಮ ಅಪ್ಪ ಇದ್ದಾಗ ತೋರಿಸ್ತಾನೆ ನಿನಗೆ ನಾನು ಏನಂತ ಹೇಳಿ. ಅಯ್ಯೋ ಮಂಜು ಹೋದ್ರೆ ಇನ್ನು ಎಲ್ಲ ಕೆಲಸ ನನಗೆ. ಯವ್ವ ಎಲ್ಲ ಹೆಂಗೆ ಮಾಡ್ಕೋದು ಶಿವನ. ಯವ್ವ ಇವನ್ ದನಗಳು ಕೊಟ್ಟು ಬಿಡ ಅಂತ ಹೇಳ್ತಾನೆ. ಮಾಡಾಕ ನನ್ನ ಕೈಯಿಂದ ಅಂತೂ ಆಗವಲ್ದು. ಎಷ್ಟಂತ ಮಾಡಲಿ, ಈ ಕಡೆ ಮನಿದು ಮಾಡಬೇಕು, ಅಡುಗೆದು ಮಾಡಬೇಕು, ಬಾಂಡೆ ಒಗ್ಯಾನ ದನದ್ದು. ಅಯ್ಯೋ ಅವರು ಇವರು ಹೋಗಾರ ಬರೋರು ಹಂಗೆ ಮಾಡ್ಬೇಕು. ಎಷ್ಟಂತ ಮಾಡಲಿ, ನನ್ನ ಮಗನ ನೋಡಕ್ಕೆ ಹೋಗೋಕ್ಕಾಗವಲ್ದು ನನಗೆ. ಅದಕ್ಕೆ ದನಗಳು ಮಾಡಿಬಿಟ್ರೆ ಹೆಂಗೂ ಒಂದಿಟ್ಟು ಆರಾಮಿರ್ಬೋದು. ಆದ್ರೆ ಅದ ಅಂತೇಳಿ ಕೈಯಾಗ ಒಂದಿಟ್ಟು ರೊಕ್ಕ ಇರ್ತಾವ. ದನಗಳನ್ನ ಕೊಟ್ಬಿಟ್ರೆ ಕೈಯಾಗ ರೊಕ್ಕ ಇಲ್ದಂಗೆ ಆಕತಿ. ಪಾಪಿ ಏನು ಬಿಡು, ರೊಕ್ಕ ಕೇಳಮಲ್ಲ ಬಿಡಮಲ್ಲ. ಆದ್ರೆ
ಏನು ಮಾಡ್ಬೇಕಂತ ತಿಳಿವತ್ತು ಕೆಲಸ ನೋಡಿದ್ರೆ ತುಂಬತತಿ ಇಲ್ಲಿ ಕೆಲಸದಾರನ ಯಾರನ್ನ ಇಟ್ಕೋಬೇಕಂದ್ರೂ ಆಗಂಗಿಲ್ಲ ನೋಡೋರು ಬೇಕಿದ್ರೆ ಒಂದಷ್ಟು ದಿನ ಇಟ್ಕೊಂಡು ನೋಡ್ತಾನೆ ಹಂಗೇನ್ರ ಚಲೋ ಅನ್ಸಿರ ಯಾರನ್ನ ಒಬ್ರನ್ನ ಇಟ್ಕೊಳ್ದು ಮತ್ತೆ ಕೆಲ್ಸಕ್ಕೆ ಮತ್ತೆ ಏನು ಮಾಡೋಕ್ಕಾಗ್ತತಿನ ಎಷ್ಟಂತ ಮಾಡೋಕ್ಕಾಗತ್ತೆ ನಾನು ಒಬ್ಬಾಕೆ ಎಲ್ಲ ಕೆಲಸ ಅವ್ವ ಒಂದೆರಡು ದಿನ ಬರ್ತಾಳು ಹೋಗ್ಕಾಳು ಮೊದಲು ದಪ್ಪ ಬೇರೆ ಅದಾಳಕಿ ಕೆಲ್ಲಿ ಮಾಡೋಕ್ಕಾಗಬೇಕು ಏನೋ ಒಂದೆರಡು ಕುತ್ಕೊಂಡು ಬಾಂಡೆ ತಿಕ್ಕಾಳ ಅಡುಗೆ ಮಾಡ್ಯಾಳ ಮಂಜು ಇಷ್ಟು ದಿನ ಇದ್ದಿದ್ದ ನಾನು ಅತ್ತ ಮೈಗಳೇ ಆಗಿಬಿಟ್ಟೆ ನೀವು ಒಂದು 15-20 ದಿನ ಆತನ ಆಗಿ ಬಂದೆ ಮತ್ತು ಇನ್ನೇನು ಎಲ್ಲ ಆಕೆ ಮಾಡ್ಕೊಂಡು ಹೋಗ್ಯಾಳ ಈಗೆಲ್ಲ ನಾನು ಮಾಡೋದಂದ್ರೆ ಅಯ್ಯೋ ದೇವ್ರ ಮಾಡಕ್ಕೆ ಮನಸ್ಸು ಆಗಲ್ತಯ್ಯವ್ವ ಆದ್ರೆ ಇನ್ನು ಮೇಲೆ ನಾನು ಚಲೋ ತಗ ಇರ್ಬೇಕು ಇನ್ನು ಈ ತವ್ರ ಮನೆ ಬರೋದಂಗೆ ಇರ್ಬೇಕು ನಾ ಇಲ್ಲಿ ನೋಡ್ದು ಎದ್ದಾಗಿಂದನೂ ಕೆಲಸ ಮಾಡಿ 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 ನನ್ನ ಸೊಂಟ ಹೋಗ್ಬಿಡ್ತಿತ್ತು ಇವತ್ತು ಒಂದಿನ ಮಾಡಿ ಆಕೆ ಹಿಂಗಾಗತ್ತೆ ವೈನಿಗೆ ದಿನ ನನಗೆ ಹೇಳ್ತಿದ್ಲ ಇಬ್ರು ಕೂಡಿ ಮಾಡೋಣ ಅಂತಿರ್ಕಿಲ್ಲ ದಿನ ಎಲ್ಲ ನನಗೆ ಹೇಳ್ತಿದ್ಲ ಒಂದೇ ದಿನ ಮಾಡೋದಕ್ಕೆ ಇಷ್ಟೆಲ್ಲ ಆಗೈತಿಕೆಗೆ ದಿನ ನಾ ಮಾಡ್ತಿದ್ನಲ್ಲ ನನಗೆ ಹೆಂಗಾಗಬೇಡ ನಾನಾದ್ರೆ ಮನುಷ್ಯಾಳಲ್ಲ ಈಕೆ ಆದ್ರೆ ಮನುಷ್ಯಾಳನ ನೋಡಾಕ ಕಣ್ಣೀರು ಹಾಕ್ತಾಳೋ ಸಪ್ಪಗ ಮಕ ಮಾಡ್ತಾಳ ಅನ್ನೋದು ನೋಡ್ರೆ ಜೀವ ಮರಗ್ತತಿ ಎಷ್ಟು ಒಳ್ಳೆಯದಾಳ ಅಂತೇಳಿ ಅದೆಲ್ಲ ಕೆಲಸ ಹಚ್ಚೋದು ನೋಡಿದ್ರೆ ಆಕಿ ಮ್ಯಾಗ ಎಷ್ಟು ಸಿಟ್ಟು ಬರ್ತಿತ್ತು ನನಗೆ ಕುಂತ್ಕೊಂಡು ರಾಣಿ ಹಂಗೆ ಕುತ್ಕೊಂಡು ನನಗೆ ಮನೆ ಆಳಂಗೆ ಕೆಲಸಕ್ಕೆ ಇಟ್ಕೊಂಡ್ಬಿಟ್ಟಿದ್ಲೇಕಿ ಒಗ್ಯಾನ ಬೇಕು ಬಾಂಡೆ ತಿಕ್ಕಬೇಕು ಕಸ ಹೊಡಿಬೇಕು ಮನೆ ಒರೆಸ್ಬೇಕು ಆಮೇಲೆ ಅಡುಗೆ ಮಾಡಬೇಕು ರೊಟ್ಟಿ ಮಾಡಬೇಕು 3 ಹೊತ್ತು ಅಡುಗೆ ಮಾಡಬೇಕು ಆಮೇಲೆ ದನಗಳದೆಲ್ಲ ಸಗಣಿ ಬೆಳಿಬೇಕು ದನ ತೊಳಿಬೇಕು ಆ ದನದ ಕೊಟ್ಟಿಗೆ ಎಲ್ಲ ತೊಳಿಬೇಕು ಮೇವು ಹಾಕಬೇಕು ಎಲ್ಲ ಮಾಡಿ ಲಾಸ್ಟಿಗೆ ಮತ್ತೆ ಹಾಲು ಬೇರೆ ಹಿಂಡಬೇಕು ಅಯ್ಯೋ ಯವ್ವ ಇಷ್ಟೆಲ್ಲ ಮಾಡಿ 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 ಸಣ್ಣಾಗಿ ಹೋಗ್ಬಿಟ್ಟನು ನೋಡು ಬ್ಲೌಸ್ ಎಲ್ಲ ಜೋತ್ ಬಿದ್ದತ್ತದ ಯವ್ವ ಮೊದಲ ಇಲ್ಲಿಂದ ಹೋಗ್ಬೇಕು ನಾನು ಅಲ್ಲೆಲ್ಲ ಸುಂದ್ರಿಗೆ ಹಚ್ಚಿ ಆರಾಮದಿ ಅಡುಗೆ ಮಾಡಿ ರಾಣಿ ಹಂಗೆ ಕುಂದಿರ್ತಾನೆ ಇಲ್ಲಿ ಇರೋದು ಎದಕ್ಕೆ ಬೇಕಾಗೈತದ ಇಷ್ಟೆಲ್ಲ ಕೆಲಸ ಮಾಡಿ ಅನಿಸ್ಕೊಳ್ಳೋದು ಹೋಗಿ ಬರ್ತೇನೆ ರೀ ವೈನಿ ಆರಾಮಾಗಿರಿ ಹಾಂ ಚಲೋ ತಗ ಊಟ ಮಾಡಿರಿ ಆರಾಮಿರಿ ಅನ್ನನ ಚಲೋ ತಗ ನೋಡ್ಕೊರಿ ಹೋಗಿ ಬರ್ತೇನೆ ವೈನಿ ಯಾಕಾರ ಬೆಳಕಾತು ಅಂತ ಅನ್ಸಾತ್ ನೋಡು ಹೋಗಕತ್ಲಿಕ್ಕಿ ಬೆಳಕಾಗ್ಬಾರ್ದು ಹೊಂಟಾಳ ಆತ್ವಾ ಇನ್ನು ಮ್ಯಾಗಾರ ಚಂದಾಗ ಇರು ಹಾಂ ಚಲೋ ತಗ ಇರು ಏನೋ ಜಗಳ ಗಿಗಳ ತಗೊಳಕ್ಕೆ ಹೋಗಬೇಡ ಹೋಗಿ ಬಾ ಹಂಗಾರ ಹಾಂ ಆಯ್ತು ರೀ ಜಲ್ದಿ ಕಳಿಸ್ತಾರ ಜಲ್ದಿ ಬರ್ರಿ ಹಾಂ ಊಟ ಗೀಟ ಮಾಡಿ ಬರ್ತಾನೆ ತಗೋ ವೈನಿ ನೀವು ಒಬ್ಬಾಕಿಗೆ ಮಾಡ್ಕೊ ಏನಾರ ಅಲ್ಲಿ ಅನ್ನ ಊಟ ಮಾಡಿ ಕಳಿಸ್ತೇನೆ ನಾನು ಹಾಂ ಹೋಗಿ ಬರ್ತೇನೆ ವೈನಿ ಹುಷಾರಂಗಾರ ಆಯ್ತಾಯ್ತು ಹೋಗಿ ಬಾ ಆಯ್ತು ಹಂಗಾರೆ ಹೋಗಿ ಕಳಿಸಿ ಬರ್ತಾನ ಮನೆ ಕಡೆ ಹುಷಾರ ಹಾಂ ಆತ್ರಿ ಅಯ್ಯೋ ಏನು ಕೆಲಸ ಮಾಡೋದು ನಿಗ್ರು ಬಂದೈತೆ ನನಗೆ ಹೊಕ್ಕಳ ಅನ್ನೋದು ಖುಷಿನ ಆಗೈತಿ ಕೆಲಸ ಮಾಡೋದು ನಿಗ್ರು ಬಂದೈತಿ ಇದ್ದಾಗ ಬೈದು ಇದು ಮಾಡೋದು ಮಾಡ್ತಿದ್ನಿ ಈಗ ನೋಡು ಒಂಥರ ಆಗತೈತಿ ಆಕೆನೋ ನಮ್ಮಕೆನ ಅಲ್ಲ ಅಂತ ಅಂತಿದ್ನಿ ಆದ್ರೆ ಎಲ್ಲ ಕೆಲಸ ಮಾಡ್ತಿದ್ದಲ್ಲ ಚಲೋ ಆಗಿತ್ತು ಕುಂದ್ರಿಸಿ ಈಗೆಲ್ಲ ಮಾಡೋದು ಬಂತಲ್ಲ ಮನಸ್ಸಿಗೆ ಒಂಥರ ಆಗತ್ತೆ ಅದಕ್ಕೆ ಏನು ಮ್ಯಾಲಲ್ಲಿ ಹೋದ ಮ್ಯಾಗ ಸುಂದರಿನ ಸ್ವಲ್ಪ ಚಲೋ ತಗನ ನೋಡ್ಕೋ ಏನ ಚಲೋ ತಗ ಆಕಿನೂ ನಿನ್ನ ಮಗಳು ಅನ್ಕೋ ಚಂದಾಗ ಇರಾಕಲ್ಕೋ ಯಾಕಂತಂದ್ರೆ ಆಕಿನೂ ನಿನ್ನ ಗಂಡಗ ಹುಟ್ಟಿದ ಮಗಳದು ಬೇರೆ ದಾರಿಗೆ ಆದ್ರೆ ಏನಾಯ್ತು ಹಾಂ ಆಕಿನೂ ಮಗಳಂತ ಅನ್ಕೋ ನಿನ್ನ ಮಕ್ಳು ಹೆಂಗಲ್ಲ ಆಕಿನೂ ಹಂಗೆ ಅನ್ಕೊಂಡ ಚಂದಾಗ ಇರು ನೋಡು ಇನ್ನು ಮುಂದೆ ಜಗಳ ಗಿಗಳ ಮಾಡಿ ಬರಕ್ಕೆ ಹೋಗ್ಬೇಡ ನಕ್ಕೊಂತ ಬಾ ನಂಗೆ ಬೇಡ ನಂಗಿಲ್ಲ ಜಗಳ ಮಾಡಿ ಬರೋದಾರ ನಿನ್ನ ಮ್ಯಾಗ ಬರಕ್ಕೆ ಹೋಗ್ಬೇಡ ನಾ ಈಗ ಹೇಳಕತ್ತ ನಿನ್ನ ಮಂಜವ ನೀವು ಮೈನಿ ಮುಂದೆ ಹೇಳಿಲ್ಲ ಇದನ್ನು ಈಗ ಅನ್ನದ ನಿನಗೆ ನಾನು ಅಯ್ಯೋ ಅಣ್ಣ ಇನ್ನು ಮುಂದೆ ನಾನು ಜಗಳ ಆಡಿರಲ್ಲ ಇನ್ನು ಮುಂದೆ ಜಗಳ ಅನ್ನೋದು ಬಂದ್ರೆ ಹೇಳಿ ಜಗಳ ಮಾಡಂತ ನನಗೆ ಬರಂಗೇ ಇಲ್ಲ ಹೋಗ್ಬತ್ತವೇನಿ ಆಯ್ತು ಹೋಗ್ಬಾವ ಗಂಡ ಮನೆಗೆ ಹೋಗೋದಕ್ಕೆ ಎಷ್ಟು ಖುಷಿ ಆಗಿದ ನೋಡು ಎಲ್ಲಿ ಕೆಲಸ ಅದು ಕಡಿಮೆ ಆಕತ್ಲ ಅದಕ್ಕೆ ಖುಷಿ ಆಗಿದ ನಾನು ನೋಡಕ್ಕೆ ಕೊಂಡ್ಕಂತ ಬೇಜಾರಾಗದನ ಯಾಕಂದ್ರೆ ನನಗೆ ಇಲ್ಲಿ ಕೆಲಸ ಮುಕ್ಳು ಹರಿಯಂಗತ್ತಲ್ಲ ಅದಕ್ಕೆ ನಾನು ಬೇಜಾರಾಗದನ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೆಂಗದ್ರಿ ಎಲ್ಲರೂ ಚಲೋ ಅಂತ ಅನ್ಕೊಂಡಿನಿ ಎಲ್ಲರೂ ಕೇಳೋದು ಒಂದು ಹಳ್ಳಿ ರೈತನ ಬಡ ಜೀವನದ ಕತೆ ಪಾರ್ಟ್ 2 ಭಾಗ 3 ಬರ್ತಾ ಐತಿ ಅದನ್ನ ಎಲ್ಲರೂ ನೋಡ್ರಿ ಸಪೋರ್ಟ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ತಾಯಿಲ್ಲದ ಅವರವರು ಕೂಡ ಸಪೋರ್ಟ್ ಮಾಡಿರಿ ಎಲ್ಲ ಕತೆಗಳನ್ನ ನೋಡ್ರಿ ನೀವು ನಮ್ಗೆ ಇದೇ ರೀತಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಪಕ್ಕದಲ್ಲಿ ಬೆಲ್ಲ ಕರ್ತದೆ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿರಿ ನಾನೇನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ ನೀವು ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್